ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮೋದಿಯವರ ಗ್ರಹಗತಿಗಳು ಮತ್ತು ಈಗಿನ ಗೋಚಾರವನ್ನು ನೋಡುವಾಗ ಜೂನ್ ಜುಲೈವರೆಗೂ ಕೂಡ ವಿಪರೀತವಾಗಿರ್ತಕ್ಕಂಥ ಕಂಟಕಗಳು ಅವರಿಗೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಒಂದು ವೇಳೆ ಶತ್ರುಗಳ ಬಾಧೆಯಿಂದ ಆಗದೆ ಇದ್ದರೆ ಆರೋಗ್ಯಕ್ಕಾದರೂ ಹೆಚ್ಚು ಕಮ್ಮಿಯಾಗಿ ಹಾಸ್ಪಿಟಲೈಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುವ ಸಂಪೂರ್ಣವಾಗಿ ಆರೋಗ್ಯ ಅಥವಾ ಅವರ ಪ್ರಾಣ ಭಯ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ಮೋದಿಯವರ ಗ್ರಹಗತಿಗಳು ಮತ್ತು ಈಗಿನ ಗೋಚಾರವನ್ನು ನೋಡುವಾಗ ಒಂದಿಷ್ಟು ಆತಂಕದ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅಂದ್ರೆ ಇನ್ನು ಸಾಧಾರಣ ಮಟ್ಟಿಗೆ 6ನೇ ತಿಂಗಳು ಅಂದ್ರೆ ಜೂನ್ ಜುಲೈವರೆಗೂ ಕೂಡ ವಿಪರೀತವಾಗಿರ್ತಕ್ಕಂಥ ಕಂಟಕಗಳು ಅವರಿಗೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಎಲ್ಲಿ ಯಾವ ತರದ ಒಂದು ಆಘಾತಗಳಾಗಬಹುದು ಅಂತ ನೋಡುವಾಗ ಸಂಪೂರ್ಣವಾಗಿ ಆರೋಗ್ಯ ಅಥವಾ ಅವರ ಪ್ರಾಣ ಭಯ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ಅಂತ. ಇದನ್ನ ನಾವು ಹೇಳುವ ಉದ್ದೇಶ ಏನಂತಂದ್ರೆ, ಸಾಧ್ಯವಾದಷ್ಟು ಅವರ ಆಪ್ತ ವರ್ಗ ಮತ್ತು ನಮ್ಮ ಸಿಸ್ಟಮ್, ಭಾರತದ ಸೆಕ್ಯೂರಿಟಿ ಸಿಸ್ಟಮ್ ಆಂತರಿಕವಾಗಿ ಜಾಗೃತವಾಗಬೇಕಾಗಿದೆ. ಈಗಾಗಲೇ ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆನಲ್ಲಿ ಹೊಟ್ಟೆ ಕಿಚ್ಚಿಗೂ ಕಾರಣವಾಗಿದೆ. ಯಾಕೆಂತಂದ್ರೆ ಭಾರತದ ಪ್ರಗತಿಗೆ ಬೇರೆಯವರು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥದ್ದು ಇದ್ದೇ ಸರ್ವಸಾಮಾನ್ಯ. ಅದರೊಳಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ 5 ತಿಂಗಳುಗಳ ಕಾಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಈ 5 ತಿಂಗಳುಗಳ ಕಾಲ ಎಲ್ಲಿವರೆಗೆ ನಾವು ಜಾಗ್ರತೆ ಇರಬೇಕು ಅಂತಂದ್ರೆ, ಅವರ ಆಪ್ತ ವಲಯ ಏನಿದೆ, ಅವರ ಸೆಕ್ಯೂರಿಟಿ ಒಳಗಡೆಯೂ ಏನಿದೆ, ಅದರ ಮೇಲೂ ಕೂಡ ಒಂದು ಹದ್ದಿನ ಕಣ್ಣಿಡಬೇಕಾದ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಆಪ್ತ ವಲಯದಿಂದಲೂ ಕೂಡ ಅವರಿಗೆ ಆತಂಕಕಾರಿಯಾಗಿರ್ತಕ್ಕಂತಹ ಘಟನೆಗಳು ನಡಿಬಹುದು ಅನ್ನುವಂಥದ್ದು ಇದೆ. ಇನ್ನೊಂದು ಬೇರೆಯ ಶತ್ರುಗಳು ಅಂದ್ರೆ ಹೊರಭಾಗದ ಶತ್ರುಗಳು ಇದಕ್ಕೆ ಕಾರಣವಾಗುವಂಥದ್ದು ಅಂತ. ಹಾಗಿರ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಒಳಗಡೆಯ ಶತ್ರುವನ್ನೇ ನಾವು ಜಾಗ್ರತೆ ಮಾಡಿ ಇಟ್ಕೋಬೇಕು ಅಂತ ಅನ್ನುವಾಗ ಅವರನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥ ಹೊರಭಾಗದ ಶತ್ರುಗಳು ಅಥವಾ ಪರರಾಷ್ಟ್ರದ ಶತ್ರುಗಳು ಎಷ್ಟಿರ್ಬೋದು ಅಂತ. ಮೋದಿಯವರಿಗೆ ನಮ್ಮ ದೇಶದ ಒಳಗಡೆಯೂ ಕೂಡ ವಿಪರೀತ ಶತ್ರುಗಳಿದ್ದಾರೆ, ಹೊರಭಾಗದ ದೇಶಗಳಲ್ಲಂತೂ ವಿಪರೀತ ಶತ್ರುಗಳಿದ್ದಾವೆ. ಉದಾಹರಣೆಗೆ ಈಗಂತೂ ಅಮೆರಿಕದ ಭಾಗದಿಂದಲೂ ಸಹ ಶತ್ರುಗಳು ಬರುವ ಸಾಧ್ಯತೆಗಳನ್ನ ನಾವು ಅಲ್ಲಗಳೆಯುವಂತಿಲ್ಲ. ಹೀಗಿರ್ಬೇಕಿದ್ರೆ ಇವರ ಗ್ರಹಗತಿಗಳನ್ನ ನೋಡುವಾಗ, ಆಮೇಲೆ ಇತ್ತೀಚಿನ ಗೋಚಾರವನ್ನು ಲೆಕ್ಕಾಚಾರ ಹಾಕಿ ನೋಡುವಾಗ ಅವರಿಗೆ ಪ್ರಾಣಕ್ಕೆ ಸಂಬಂಧಪಟ್ಟಂತೆ ಆತಂಕದ ವಾತಾವರಣ ಇದೆ. ಒಂದು ವೇಳೆ ಶತ್ರುಗಳ ಬಾಧೆಯಿಂದ ಆಗದೆ ಇದ್ರೆ ಆರೋಗ್ಯಕ್ಕಾದರೂ ಹೆಚ್ಚು ಕಮ್ಮಿಯಾಗಿ ಹಾಸ್ಪಿಟಲೈಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿಗೆ ಇರುವಾಗ ವೈದ್ಯನಾರಾಯಣ ಸ್ವಾಮಿ ಅಥವಾ ವೈದ್ಯನಾಥೇಶ್ವರನಿಗೆ ಯಾಗವನ್ನ ಅವರಿಂದ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅವರ ಪಕ್ಷದವರಾಗ್ಲಿ ಅಥವಾ ಇನ್ಯಾರೋ ಆಪ್ತರು ಸೇರಿ ಅಲ್ಲೇ ಹತ್ರದಲ್ಲಿ ಅಥವಾ ಯಾರು ವಿದ್ವಾಂಸರು ಅಥವಾ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ವೈದ್ಯನಾರಾಯಣ ಸ್ವಾಮಿಗೆ ಆಯುಷ್ಯದ ವೃದ್ಧಿಗೋಸ್ಕರವಾಗಿ, ಆರೋಗ್ಯಕ್ಕೋಸ್ಕರವಾಗಿ ಹೋಮವನ್ನು ಮಾಡ್ಕೊಳ್ಬೇಕು. ಯಾಕೆಂದ್ರೆ ಕಡೆ ಪಕ್ಷ ಆರೋಗ್ಯದಲ್ಲಿ ಏರುಪೇರು ಆಗದೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಕ್ಷಣೆಗೋಸ್ಕರವಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಹಾಗಾಗಿ ನಮ್ಮ ದೇಶದ ಎಲ್ಲಾ ವ್ಯವಸ್ಥೆಗಳು ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕಡೆ ಹೆಚ್ಚಿಗೆ ಒಲವನ್ನ ತೋರಿಸ್ಬೇಕು. ಆಮೇಲೆ ನಮ್ಮ ದೇಶದ ಆಸ್ತಿ ಕೂಡ ಅವರು. ಹಾಗಾಗಿ ಏನಾದ್ರೂ ಆಗ್ಲಿ ಪಕ್ಷ ಭೇದಗಳನ್ನ ಇಟ್ಟುಕೊಳ್ಳದೆ ಒಬ್ಬ ವ್ಯಕ್ತಿಯನ್ನ, ನಮ್ಮ ದೇಶದ ಸಾರ್ವಭೌಮತ್ವದ ಒಂದು ಪ್ರಧಾನಿಯ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಈ ಭಾರತೀಯರ ಒಂದು ಕರ್ತವ್ಯ ಆಗಿರೋದ್ರಿಂದ ಈ ಮಾತನ್ನ ನಾವು ಹೇಳ್ತಾ ಇದ್ದೇವೆ. ಈ ಒಂದು 5 ತಿಂಗಳುಗಳ ಕಾಲ ಅಂದ್ರೆ 150 ದಿನಗಳನ್ನ ಬಹಳ ಸೂಕ್ಷ್ಮತೆಯಲ್ಲಿ ನೋಡ್ಕೊಳ್ಬೇಕು. ಅವರಿಗೆ ಆಹಾರ ಕೊಡಬೇಕಾದ್ರೂ ಕೂಡ ಪರೀಕ್ಷಿಸಿಯೇ ಕೊಡ್ತಕ್ಕಂಥದ್ದು ಉತ್ತಮ. ಯಾವುದೇ ಕ್ಷೇತ್ರಗಳಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಒಬ್ಬಂಟಿಯರಾಗಿ ಹೋಗ್ತಾ ಇದ್ದಾಗ ಇನ್ನಷ್ಟು ಜಾಗ್ರತೆ ಮಾಡ್ಕೊಳ್ಳಿ. ವಾಹನಗಳಾಗ್ಲಿ ಅಥವಾ ಗಗನ ಮಾರ್ಗಗಳಾಗ್ಲಿ, ಎಲ್ಲೇ ಆಗ್ಲಿ, ಅವ್ರನ್ನ ನೋಡುವಂತ
ಸ್ಥಿತಿಗತಿಗಳನ್ನ ಇನ್ನಷ್ಟು ಸೂಕ್ಷ್ಮತನದಲ್ಲಿ ನೋಡ್ತಕ್ಕಂಥದ್ದು ಬಹಳ ಉತ್ತಮ ಅಂಥೇಳಿ ನಾವು ಅವರ ಆಪ್ತ ವಲಯಕ್ಕೆ ನೀವು ಯಾರೆಲ್ಲ ಸಂದೇಶ ಕೊಡ್ಬೋದೋ ಕೊಡ್ಲಿ ಅಂಥೇಳಿ ಈ ವಿಚಾರವನ್ನ ಹೇಳ್ತಾ ಇದ್ದೇವೆ.